ಈ ಸಾಯಂಕಾಲ ವೇಳೆಯಲ್ಲಿ ಯೂಟ್ಯೂಬ್ ಚಾನಲು ಚಾಲು ಮಾಡ್ತಾ ಇದ್ದೀವಿ. ದೇವ್ರ ನಮ್ಮ ಸ್ತೋತ್ರ. ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ ನಿಮ್ಮೊಟ್ಟಿಗೆ ದೇವರೊಟ್ಟಿಗೆ ಮಾತಾಡುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ವಂದನೆ ಹೇಳ್ತೀನಿ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಒಂದು 5 ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ನಮ್ಮ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಕೃಪೆಯಂತೆ ನಮ್ಮ ನಡೆಸು ದೇವ. ನಿನಗೆ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡು ದೇವ. ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ಅಪ್ಪ. ಅನೇಕ ಮಕ್ಕಳಿಗೋಸ್ಕರ ಕರ್ತನೆ ಅಪ್ಪ ಪ್ರಾರ್ಥನೆ ಮಾಡುವಂತೆ ಕರ್ತನೆ. ಅನೇಕ ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಸಿಗಬೇಕು ದೇವ. ನಿನ್ನ ಕೃಪೆಯಂತೆ ನಡೆಸಿ ಪ್ರಾರ್ಥನೆ ಕೇಳಿ ವಾಕ್ಯ ಕರ್ತನೆ ಗಮನದಲ್ಲಿ ಕರ್ತನೆ ಇಟ್ಟುಕೊಳ್ಳೋಕೆ ಸಹಾಯ ಮಾಡು. ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಕರ್ತನೆ ಜೊತೆ ಇದ್ದು ಎಲ್ಲ ಕಾರ್ಯಗಳು ಚಂದರಿಸ್ತಾ ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ, ಆಮೇಲೆ. ಪರಿಶುದ್ಧಾತ್ಮನೇ ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಒಂದು ವಚನ ಓದ್ಕೊಂಬರಿ. ದೇವರು ನಮ್ಮ ಸ್ತೋತ್ರವಾಗಲಿ. ಕೀರ್ತನೆ 46 1ನೇ ವಚನ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೇಲೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅನೇಕ ಜನರು ಇವತ್ತು ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅನೇಕ ಮಕ್ಕಳಿಗೆ ಈ ದಿನಗಳಲ್ಲಿ ಬಿಡು ಇಲ್ಲ. ದೇವರು ನಮ್ಮ ಸ್ತೋತ್ರ. ಸಮಯ ದೇವರಿಗೆ ಕೂಡ್ಲಕ್ಕೆ ಸಮಯ, ಒಂದು 5 ನಿಮಿಷ ಕೂಡ್ಲಕ್ಕೂ ಸಮಯ ಇಲ್ಲ, ಟೈಮ್ ಇಲ್ಲ. ಅಷ್ಟು ಬ್ಯುಸಿಯಾಗಿ ಮಕ್ಕಳು ದುಡಿತಾನೇ ಇದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅಂಥ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಏನಾಗಿದೆ, ದೇವರು ನಮಗೆ ವಿಶೇಷ ಸಹಾಯಕನು. ಅಂದರೆ ನಾವು ಎಲ್ಲಿ ಇಕ್ಕಟ್ಟಿನಲ್ಲಿ ಯಾವಾಗ ಇರ್ತೇವೋ, ನಾವು ಇಕ್ಕಟ್ಟಿನಲ್ಲಿ ನಮಗೆ ಟೈಮೇ ಇಲ್ಲನೋ ಆ ಟೈಮಲ್ಲಿ ದೇವರು ನಮಗೆ ವಿಶೇಷ ಸಹಾಯ ಮಾಡ್ತಾನಂತೆ. ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಸಹಾಯ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು? ಇಕ್ಕಟ್ಟಿನಾಗ ಇದ್ದಂಥ ಮಕ್ಕಳು, ಬಿಜಿ ಇದ್ದಂಥ ಮಕ್ಕಳು ಸ್ವಲ್ಪ ಆದರೂ ನಾವು ದೇವರಿಗೆ ಸಮಯ ಕೊಡಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಆವಾಗಲೇ ನಮಗೆ ವಿಶ್ರಾಂತಿನೂ ಸಿಗೋದು, ದೇವರ ಬಳಿ ನಮಗೆ ಶಾಂತಿ ಸಮಾಧಾನವೂ ಸಿಗೋದು. ಇಲ್ಲಾಂದರೆ ನಾವು ಎಷ್ಟು ದುಡಿದ್ರೂ ಪ್ರಯೋಜನ ಇಲ್ಲ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದುಡಿಯೋ ಮಕ್ಕಳಾಗಲಿ, ಕೆಲಸ ಮಾಡೋ ಮಕ್ಕಳಾಗಲಿ, ಪ್ರತಿಯೊಬ್ಬರು ಬಿಜಿ ಇದ್ದವರು ಎಲ್ಲರೂ ದೇವರ ಕಡೆ ತಿರುಗೋಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರಿಗಿನ್ನ ಅರಿತುಕೊಳ್ಳಿಲ್ಲ ಅಂದರೆ ಹೆಚ್ಚಾಗಿ ಅವರಿಗೆ ಹೆಚ್ಚಾಗಿ ಅರಿತುಕೊಳ್ಳಬೇಕು ದೇವರಿಗೆ. ಆವಾಗಲೇ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕೂಡ ತವಕ ಕೊಡಬೇಕು. ಆವಾಗಲೇ ಅವರ ಶ್ರಮೆಗಳಿಗೆ ಇರುತ್ತದೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅಂಥ ಮಕ್ಕಳಿಗೋಸ್ಕರ ನಾವೇನು ಮಾಡಬೇಕು? ಈಗ ನಾವು ಪ್ರಾರ್ಥನೆ ಮಾಡೋಣ. ಅಂಥ ಮಕ್ಕಳಿಗೆ ಬಿಡುಗಡೆ ಸಿಗಬೇಕು, ಅಂಥ ಮಕ್ಕಳಿಗೆ ವಿಶ್ರಾಂತಿ ಸಿಗಬೇಕು. ಆ ಮಕ್ಕಳು ದೇವರಲ್ಲಿ ಟೈಮು ತಗೋಬೇಕು. ದೇವ್ರಿಗೆ ಸ್ತೋತ್ರ. ದೇವರಿಗೆ ನಾವು ಎಷ್ಟು ಟೈಮ್ ಕೊಡಬೇಕಂದ್ರೆ 24 ಗಂಟೆಯಲ್ಲಿ 2.5 ಗಂಟೆ ನಾವು ಟೈಮ್ ಕೊಡಬೇಕು. ಅದು ಒಂದು ದಶಮ ಭಾಗ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ದೇವರಿಗಾಗಿ ಸ್ವಲ್ಪ ಟೈಮ್ ಕೊಡಬೇಕು. ದೇವರು ನಮಗೆ ಭಾಳ ಟೈಮ್ ಕೊಡ್ತಾನೆ ವಿಶ್ರಾಂತಿಗಾಗಿ. ಅದಕ್ಕೋಸ್ಕರ ಜನರು ಈ ಕೆಲಸದಲ್ಲೇ ತೊಡಗ್ತಿದ್ದಾರೆ ಹೊರತು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಇಲ್ಲ. ಅಂಥ ಮಕ್ಕಳಿಗೋಸ್ಕರ ನಾವೇನು ಮಾಡೋಣ? ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಕೇಳಿ ದೇವರವರನ್ನು ಆಶೀರ್ವಾದ ಮಾಡಿ ಬಿಡುಗಡೆ ಕೊಡಲಿ. ದೇವರಿಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆಯಂತೆ ನಡೆಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅನೇಕ ಇಕ್ಕಟ್ಟಿನಲ್ಲಿದ್ದಂಥ ಮಕ್ಕಳಿಗೆ ಕರ್ತನೆ ವಿಶೇಷ ಸಹಾಯಕನೂ ಆಗಿದ್ದೀನಿ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಇಕ್ಕಟ್ಟಿನಾಗಿದ್ದಂಥ ಮಕ್ಕಳು ಕರ್ತನೆಪ್ಪ, ಅವ್ರಿಗೆ ಬಿಡು ಇಲ್ಲ ದೇವ. ಅವರಿಗೆ ಕರ್ತನೆಪ್ಪ ನಿನ್ನಲ್ಲಿ ಆಸಕ್ತಿ ಇದೆ, ಆದರೂ ಕೂಡ ಅವರಿಗೇನಿಲ್ಲ. ಕೆಲಸ ಮಾಡಿದ್ರೆ ನಮಗೆ ಹೊಟ್ಟೆ ತುಂಬೋದು ಅನ್ನೋ ಒಂದು ಭಾವನೆ ಅವರಿಗೆ ಇದ್ದಿರ್ಬೋದು ಕರ್ತನೆ. ಆದರೆ ನಿನ್ನ ಚಿತ್ತವಿದ್ರೆ ಕರ್ತನೆಯಪ್ಪ, ನಿನ್ನ ಪ್ರೀತಿ ಮಕ್ಕಳಿಗೆ ಕರ್ತನೆ, ಪ್ರಿಯ ಮಕ್ಕಳಿಗೆ ನಿದ್ರೆಯಲ್ಲೂ ಆಹಾರ ಕೊಡ್ತೀನಿ ಅಂತ ಹೇಳಿದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ದುಡಿಬೇಡ ಅಂತ ಹೇಳ್ತಾ ಇಲ್ಲ ಕರ್ತನೆ, ಆದರೆ ನಿನಗೂ ಕರ್ತನೆಯಪ್ಪ ನಿನ್ನ ಒಂದು ಕಾರ್ಯಲ್ಲಿ ಅವರು ದುಡಿಬೇಕು ದೇವ. ನಿನಗೆ ಸ್ತೋತ್ರ. ಒಂದು ಸ್ವಲ್ಪ ಹೊತ್ತಾದರೂ ಅವರು ಸಮಯ ಕೊಡಬೇಕು ದೇವ. ನಿನ್ನ ವಾಕ್ಯಕ್ಕೆ ಸಮಯ ಕೊಡಬೇಕು, ನಿನ್ನ ಪ್ರಾರ್ಥನೆಗೆ ಸಮಯ ಕೊಡಬೇಕು ದೇವ. ಅವ್ರ ಅಗತ್ಯ ಇದ್ದಿಂದ ಅವ್ರಿಗೆ ಕೇಳಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಆ ಮಕ್ಕಳು ಎಷ್ಟು ಶ್ರಮೆ ಪಡ್ತಾ ಇದ್ದಾರೆ, ಬೆಳಗ್ಗೆ ಸಾಯಂಕಾಲದಿಂದ ಕರ್ತನೆ ಶ್ರಮೆ ಪಡ್ತಾ ಇದ್ದಾರಪ್ಪ. ನಿನ್ನ ಚಿತ್ತವಾದರೆ ಕರ್ತನೆ ಆ ಮಕ್ಕಳಿಗೆ ಬಿಡು ಕೊಟ್ಟು ಕರ್ತನೆ ನೀನು ಶಾಂತಿ ಸಮಾಧಾನ ನೆಮ್ಮದಿ ಕೊಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅನೇಕ ಮಕ್ಕಳು ಇಕ್ಕಟ್ಟಿನಲ್ಲಿದ್ದಾರೆ ಕರ್ತನೆಪ್ಪ. ಅನೇಕ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ ಕರ್ತನೆ. ಅನೇಕ ಮಕ್ಕಳು ವೇದನದಲ್ಲಿದ್ದಾರೆ ಕರ್ತನೆ. ಅನೇಕ ಮಕ್ಕಳು ಕರ್ತನೆಪ್ಪ ಇಕ್ಕಟ್ಟಿನಲ್ಲಿ ಕರ್ತನೆ ಅವರು ಹಾದು ಹೋಗ್ತಾ ಇದ್ದಾರೆ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಂತಹ ಮಕ್ಕಳಿಗೆಲ್ಲ ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಸಮಾಧಾನ ಶಾಂತಿ ಕೊಟ್ಟು ಅಪ್ಪ ನಿನ್ನಲ್ಲಿ ಆಸಕ್ತಿಯಿಂದ ದುಡಿಯದೆ ನಿನ್ನ ಮಕ್ಕಳಿಗೆ ಬಲಪಡಿಸು ದೇವ. ನಿನಗೆ ಸ್ತೋತ್ರ. ಹೆಚ್ಚಾಗಿ ಸಮೃದ್ಧಿ ಕೊಡು ದಯಪಾಲಿಸು ಕರ್ತನೆಪ್ಪ. ದೇವರ ಮಕ್ಕಳಿಗೆ ಮಾಡುವಂಥ ಅನೇಕ ಮಕ್ಕಳಿಗೆ ಈ ದಿನಗಳಲ್ಲಿ ಅವ್ರಿಗೆ ಸಮೃದ್ಧಿ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ದೇವರ ಮಕ್ಕಳಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳಿಗೆ ಮುಟ್ಟು ದೇವ. ನಿನಗೆ ಸ್ತೋತ್ರ. ಅದೇ ರೀತಿ ಕರ್ತನೆಪ್ಪ ಈ ಲೋಕದ ಕಾರ್ಯದಲ್ಲಿ ಕರ್ತನೆ ಅನೇಕ ಕಾರ್ಯಗಳಲ್ಲಿ ಕರ್ತನೆಪ್ಪ ಅವರು ತೊಡಗದೆ ಕರ್ತನೆ
ನಿನ್ನಲ್ಲಿ ಸ್ವಲ್ಪ ಕರ್ತನೆಪ್ಪ ಅವ್ರು ಟೈಮ್ ಕೊಟ್ಟು ಜೀವಿಸುವಂತೆ ಅವರಿಗೆ ಬಲಪಡಿಸು ದೇವ. ಅಂಥ ಮಕ್ಕಳಿಗೆ ವಿಶ್ರಾಂತಿ ಕೊಡು ದೇವ. ಅವರ ಶ್ರಮಕ್ಕೆ ಪ್ರತಿಫಲ ಕೊಡು ಪಾಲಿಸು ದೇವ. ಅವ್ರ ಇಕ್ಕಟ್ಟು ಬಿಡುಗಡೆ ಮಾಡು ದೇವ. ಅವರ ಕಷ್ಟಗಳು ಕರ್ತನೆ ದೂರ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ನಿನಗೆ ಸ್ತೋತ್ರ. ನಮಗೆ ದೇವರಲ್ಲಿ ಸಮಯನೇ ಇಲ್ಲ ಅಂತ ಎಷ್ಟೋ ಜನ ಮಕ್ಕಳು ಹೇಳ್ತಾ ಇದ್ದಾರೆ ದೇವ. ಅಂಥ ಮಕ್ಕಳಿಗೆಲ್ಲ ಕರ್ತನೆ ಸಮಯ ಕೊಡುವಪ್ಪ. ನಿನಗೆ ಸ್ತೋತ್ರ ಅಪ್ಪ. ಅವರು ಕೂಡ ಕರ್ತನೆ ಅವ್ರ ಹೃದಯದಲ್ಲಿ ಕಾರ್ಯ ಮಾಡು ದೇವ. ಅವರು ಸಮಯ ತಗೋಬೇಕು. ನಾವು ದೇವರ ವಾಕ್ಯ ಓದಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ಸಭೆಗೆ ಹೋಗಬೇಕು, ನಾವು ದೇವರಲ್ಲಿ ಹೆಚ್ಚಾಗಿ ಬೆಳಿಬೇಕು ಎಂಬ ಭಾವನೆ ಅವರಿಗೂ ಬರಲಿ ದೇವ. ನಿನಗೆ ಸ್ತೋತ್ರ. ಅವರ ಮನಸ್ಸು ತೆರೆದು ಕೊಡು ದೇವ. ಕುಟುಂಬವಾಗಿ ಕರ್ತನೆಪ್ಪ ನಿನ್ನಲ್ಲಿ ಆಸಕ್ತಿಯಿಂದ ಕರ್ತನೆಪ್ಪ ಅವರು ಬೆಳಿಬೇಕು ದೇವ. ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ನಿನ್ನ ಕೃಪೆಯಂತೆ ಆ ಮಕ್ಕಳ ಮೇಲೆ ಕರ್ತನೆಪ್ಪ ನಿನ್ನ ಅಪಾರವಾದ ಪ್ರೀತಿ ಇಟ್ಟು ದಯಪಾಲಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ನೀನು ಹೇಳಿದಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಈ ಲೋಕದಲ್ಲಿ ಎಷ್ಟೇ ದುಡಿದರೂ ಕೂಡ ಕರ್ತನೆ ವಿಶ್ರಾಂತಿ ಇಲ್ಲ ದೇವ. ಸಮಾಧಾನ ಇಲ್ಲ ಕರ್ತನೆ. ಸಂಪಾದನೆ ಮಾಡಿದ್ರು ಸಮಾಧಾನ ಸಿಗೋದಿಲ್ಲ ಕರ್ತನೆ. ಆದರೆ ನಿನ್ನ ವಾಕ್ಯದಲ್ಲಿ ಸಮಾಧಾನ ಇದೆ ಅಪ್ಪ. ನಿನ್ನ ವಾಕ್ಯದಲ್ಲಿ ಬಿಡುಗಡೆ ಇದೆ. ನಿನ್ನ ವಾಕ್ಯದಲ್ಲಿ ಕರ್ತನೆ ಸಮೃದ್ಧಿ ಇದೆ ಕರ್ತನೆಪ್ಪ. ನಿನ್ನ ಮೊಟ್ಟಿಗೆ ಮಾತನಾಡುವಂಥ ದೇವರಾಗಿದೆಯಪ್ಪ. ಪ್ರಾರ್ಥನೆ ಮಾಡಿದ್ದು ಕರ್ತನೆ ವ್ಯರ್ಥವಾಗದೆ ಕರ್ತನೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಆಶೀರ್ವಾದ ಆಗಲಿ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳಿಗೆ ಬಿಡುಗಡೆ ಸಿಗಲಿ ದೇವ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಕರ್ತನೆ ಅಂಥ ಇಕ್ಕಟ್ಟಿನಲ್ಲಿ ಕೂಡ ನೀನು ವಿಶೇಷ ಸಹಾಯಕನಾಗಿದ್ದು ಅವರ ಜೊತೆ ಇದ್ದು ಕರ್ತನೆ ನಿನ್ನ ದೇವದೂತರ ಅವರ ಜೊತೆ ಇದ್ದು ಕರ್ತನೆ ಕಾಪಾಡು ದೇವ. ನಿನಗೆ ಸ್ತೋತ್ರ ಅಪ್ಪ. ಎಲ್ಲರೂ ಕರ್ತನೆ ರಕ್ಷಣೆ ಹೊಂದಬೇಕು ದೇವ. ಅಪ್ಪ ಯಾರ್ಯಾರು ಕರ್ತನೆ ಇನ್ನೂ ಅರಿತಿಲು ಕರ್ತನೆಪ್ಪ ನಿನ್ನನ್ನು ತಿಳ್ಕೊಂಡಿಲ್ಲ ಕರ್ತನೆ ಸತ್ಯ ಜೀವ ಮಾರ್ಗ ಯಾವುದೆಂಬುದು ಕರ್ತನೆ ಅರಿತುಕೊಳ್ಳದೆ ಜೀವಿಸುವಂಥ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬಿಡುಗಡೆ ಕೊಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅನೇಕ ಮಕ್ಕಳಿಗೆ ಸಹಾಯ ಮಾಡು ದೇವ. ಅನೇಕ ಮಕ್ಕಳಿಗೆ ಕರ್ತನೆ ಅವರ ಕಷ್ಟ ಕಣ್ಣೀರು ನೋಡುವಂಥ ಸರ್ವಶಕ್ತನಾಗಿದೆಯಪ್ಪ. ನಿನ್ನ ಚಿತ್ತವಂತೆ ನಡೆಸಿ ಬಲಪಡಿಸು ದೇವ. ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರು ಸ್ವಲ್ಪ ಹೊತ್ತು ಕರ್ತನೆ ಅಪ್ಪ ನಿನ್ನ ಮಕ್ಕಳು ನಿನ್ನಲ್ಲಿ ಆಸಕ್ತಿಯಿಂದ ಜೀವಿಸುವಂತೆ ಕೊಟ್ಟ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸಿ ಆಶೀರ್ವದಿಸಿ ಕರ್ತನೆ ಮಹಿಮೆ ತೋರಬೇಕೆಂದು ಅಪ್ಪ ನಿನ್ನ ಪರಿಶುದ್ಧ ಪಾದಗಳಿಗೆ ಮುದ್ದಿಟ್ಟು ಕೇಳ್ಕೊತೆ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್.